ಎಲ್ರಿಗೂ ನಮಸ್ಕಾರ. ಇವತ್ತು ಗರಿಗರಿ ಕೋಡ್ಬಳೆ. ಒಂದು ವಿಶೇಷ ಅಂತಂದರೆ ಇದರಲ್ಲಿ ಮೈದಾ ಇಲ್ಲ, ಅದರ ಜೊತೆಗೆ ನಾನು ಕಾಯಿ ಕೂಡ ಹಾಕಿಲ್ಲ. ಹಾಗೆಯೇ ಬೇಕ್ರಿ ಸ್ಟೈಲಲ್ಲಿ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭ, ತುಂಬ ದಿನ ನೀವು ಇಟ್ಕೊಂಡು ಇದನ್ನು ತಿನ್ಬೋದು. ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಒಂದು ಪಾತ್ರೆಗೆ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು, ಅಷ್ಟೇ ಉದುರುದುರಾಗಿ ಆಗಬೇಕು. ಈಗ ಕೈಯಲ್ಲಿ ಮುಟ್ಟಿ ನೋಡಿದಾಗ ಚೆನ್ನಾಗಿ ಬಿಸಿಯಾಗಿರಬೇಕು. ಈಗ ತೆಕ್ಕೊಂಬಿಡೋಣ. ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿರೋ ಅಂಥದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಜರಡಿ ಆಡ್ಕೊಂಬಿಡೋಣ. ಅಕಸ್ಮಾತಾಗಿ ದಪ್ಪ ಕಣಗಳಿದ್ರೆ ಹೊಟ್ಟೋಗುತ್ತೆ. 1/4 ಕಪ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಗುಂಟೂರು ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ 2 ಅಥವಾ 3 ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ. ಮೆಣಸಿನ್ಕಾಯಿ ಚೆನ್ನಾಗಿ ನುಣ್ಣಗೆ ಆಗಬೇಕು. ಈಗ ಕಾದಿರೋ ಎಣ್ಣೆನ ಹುರ್ಗಡ್ಲೆ ಮತ್ತು ಚಿರೋಟಿ ರವೆಗೆ ಹಾಕಿ ಸ್ವಲ್ಪ ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಬಿಸಿ ಇರುತ್ತಲ್ಲ ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಅಂದರೆ ಒಂದು 2ರಿಂದ 3 ನಿಮಿಷ ಈ ರೀತಿಯಾಗಿ ಕಲಿಸ್ಕೋಬೇಕು. ಆಗಲೇ ನಮ್ಮ ಕೋಡ್ಬಳೆ ಗರ್ಗರಿಯಾಗಿ ಬರೋದು. ಈ ಥರ ಮಾಡಬೇಕು. ಚೆನ್ನಾಗಿ ಕಣಕಣಕ್ಕೂ ನಾವು ಹಾಕಿರೋ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು. ಈಗ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು, ನಾರ್ಮಲ್ ಅಕ್ಕಿ ಹಿಟ್ಟು ಇದು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಕ್ಕಿ ಹಿಟ್ಟು ಜೊತೆ ನಾವೀಗಾಗಲೇ ಮಿಕ್ಸ್ ಮಾಡಿಕೊಂಡ್ರೋ ಹುರ್ಗಡ್ಲೆ ಮತ್ತು ಚಿರೋಟಿ ರವೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು, ಇಂಗನ್ನು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಖಾರ, ಉಪ್ಪು ಮತ್ತು ಇಂಗು ಚೆನ್ನಾಗಿ ಬೆರೆತ್ಕೋಬೇಕು. ಈಗ ಮಿಕ್ಸ್ ಆಗಿದೆ ಅಂತಾದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾದ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಿ ಅಂತಾದರೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲಕ್ಕೆ ಎಲ್ಲವನ್ನು ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಕಲಿಸ್ಕೋತಾ ಇದ್ದೀನಿ. ಈ ಥರ ನಾದಿ ಚೆನ್ನಾಗಿ ಕಲಿಸ್ಕೋಬೇಕು. ಸಾಫ್ಟಾಗಿರಬೇಕು, ಕೈಗೆ ಮೆತ್ಕೋಬಾರ್ದು. ನೋಡಿ, ಈ ಥರ ಕ್ಲೀನಾಗಿ ಇರಬೇಕು. ಈಗ ಕಲಿಸ್ಕೊಂಡಿದ್ದೀನಿ. ಇದನ್ನು ಹಿಟ್ಟು ಒಣಗದೇ ಇರೋ ಹಾಗೆ ಒಂದು ಮುಚ್ಚಳನೋ ಅಥವಾ ಬಟ್ಟೆನೋ ಮುಚ್ಚಿ ಇಡೋಣ. ಆನಂತರದಲ್ಲಿ ತಕ್ಷಣದಲ್ಲಿ ನೀವು ಕೋಡ್ಬಳೆನ ಮಾಡ್ಕೋಬೇಕು, ನೆನೆಸೋಕ್ಕೆ ಹೋಗಬಾರ್ದು. ಈಗ ಒಂದು ತಟ್ಟೆ ಮೇಲೆ ನಾನು ಹೊಸ್ಕೋತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೋತಿದ್ದೀನಿ. ಅದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಮತ್ತೊಮ್ಮೆ ನಾದ್ಕೊಂಡು ಹಿಟ್ಟನ್ನು ಬಟ್ಟೆನಲ್ಲಿ ಮುಚ್ಚಿ ಇಡ್ತಾ ಇದ್ದೀನಿ. ಈ ಥರ ಹೊಸ್ಕೋಬೇಕು. ಒಂದು ಸಣ್ಣ ಕಿರುಬೆರಳು ಗಾತ್ರದಷ್ಟು ದಪ್ಪ ಇದ್ದರೆ ಸಾಕು. ಈ ಥರ ಹೊಸ್ಕೊಂಡು ನಿಮಗೆ ನಾರ್ಮಲ್ಲಾಗಿ ಸುರುಳಿ ಸುತ್ತಬೇಕಾ ಅಥವಾ ಒಂದು ರೌಂಡ್ ಸುತ್ತಾರಲ್ಲ ಬೇಕ್ರಿನಲ್ಲಿ, ಆ ಥರನ ಅಥವಾ ಸಣ್ಣದು ದೊಡ್ಡದು ಯಾವ್ದು ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಮೊದಲನೇದಾಗಿ ನಾರ್ಮಲ್ಲಾಗಿ ಸುತ್ತೋ ರೀತಿ ಮಾಡ್ತಾಯಿದ್ದೀನಿ. ಎಲ್ಲೂ ಒಡೆಯಲ್ಲ. ಚೆನ್ನಾಗಿ ನಾದಿದ್ದರೆ ಈ ರೀತಿಯಾಗಿ ಮಾಡಿದಾಗ ತುಂಬಾ ಗರ್ಗರಿಯಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೊಂದು ಮಾಡ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಚಿಕ್ಕದು ದೊಡ್ಡದು ಈ ಥರ ಬಳೆ ಥರ ಇರುತ್ತಲ್ಲ, ಆ ಥರ ಯಾವ್ದು ಬೇಕಾದರೂ ಮಾಡ್ಕೋಬೋದು. ಹೀಗೆ ಹೊಸ್ಕೊಂಡಾಗ ಎಲ್ಲೂ ಕೀಳೋದಾಗಲಿ ಏನೂ ಆಗಲ್ಲ. ಈಗ ಇದೇ ರೀತಿಯಾಗಿ ಮಾಡಿಕೊಂಡು ಎಣ್ಣೆ ಈಗಾಗಲೇ ಕಾಯೋಕ್ಕೆ ಇಟ್ಟಿದ್ದು ಚೆನ್ನಾಗಿ ಎಣ್ಣೆ ಕಾದಿದೆ ಅಂತಾದರೆ ಅದರಲ್ಲಿ ಸುಮಾರು ಒಂದು 8ರಿಂದ 10 ಅಥವಾ 12 ಒಟ್ಟಿಗೆ ಹಾಕ್ಕೊಂಡು ಕರಿಬೇಕು. ತಕ್ಷಣ ತಿರುಗ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು ನಿಮಿಷದ ನಂತರ ಸ್ವಲ್ಪ ಕಲರ್ ಬಂದಿದೆ ಅಂತಾದರೆ ನಿಧಾನಕ್ಕೆ ಅದನ್ನು ತಿರುಗಿಸಿ ಹಾಕಿ. ಎಲ್ಲ ಬದಿಯಿಂದಲೂ ಚೆನ್ನಾಗಿ ಕಲರ್ ಬರ್ತಾಯಿದೆ, ಗರ್ಗರಿಯಾಗಿದೆ ಅಂತಾದರೆ ತೆಕ್ಕೊಳ್ಳೋಣ. ಸ್ವಲ್ಪ ಮುಂಚಿತವಾಗಿ ತೆಕ್ಕೊಂಡಾಗ ಆನಂತರದಲ್ಲಿ ಅದು ಇನ್ನೂ ಒಂಚೂರು ಬಿಸಿಗೆ ಆಗಿ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಗರ್ಗರಿಯಾಗಿರೋ ಅಂಥ ಕೋಡ್ಬಳೆ ರೆಡಿ ಆಯಿತು. ಒಂದು ಸಲ ಮಾಡಿ ನೋಡಿ. ಈಗ ನೋಡೋಣ ಹೇಗಾಗಿದೆ ಅಂತ. ತುಂಬಾ ಗರ್ಗರಿಯಾಗಿರೋ ಅಂಥದ್ದು. ಕಾಯಿ ಬೇಡ, ಮೈದಾ ಕೂಡ ಬೇಡ. ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.